ರಾಜ್ಯೋತ್ಸವವನ್ನು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜ್ಯೋತಿ ಯುವಕರ ಸಂಘದ ವತಿಯಿಂದ ಕಾಲೋನಿಯ ಯಜಮಾನರ ಮತ್ತು ದೇವಸ್ಥಾನ ಟ್ರಸ್ಟ್ ವತಿಯಿಂದ ಇವತ್ತು ಒಂದು ಸರಳ ಮತ್ತು ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮನ ನಮ್ಮ ಚಾಮುಂಡೇಶ್ವರಿ ವೃತ್ತದ ಬಳಿಯಲ್ಲಿ ಮಾಡ್ತಾ ಇದ್ದೀವಿ. ನಾವು ಪ್ರತಿ ವರ್ಷ ಕೂಡ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾನೆ ಬರ್ತಾ ಇದ್ದೀವಿ. ಈ ವರ್ಷ ಕೂಡ ಬರ್ತಾ ಇದ್ದೀವಿ. ಈ ಒಂದು ಉದ್ದೇಶ ನಮ್ಮ ನಾಡಿನ ಜಲ, ನೆಲ ಮತ್ತು ಸಂಸ್ಕೃತಿಯ ಉಳಿವಿನ ಹೋರಾಟ ಮತ್ತು ನಮ್ಮೆಲ್ಲರ ಪ್ರೀತಿಯ ಪಾತ್ರರಾದಂಥ ಈ ನಾಡಿನ ನಮ್ಮ ಕನ್ನಡ ರಾಜ್ಯೋತ್ಸವವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಕನ್ನಡ ರಾಜ್ಯೋತ್ಸವಕ್ಕೆ ಕಳೆ ಕಟ್ಟೈತರ ನಮ್ಮ ಈ ಭಾಗದ ನರಸಿಂಹರಾಜ ಕ್ಷೇತ್ರದ ಶಾಸಕರು ಹಾಗೂ ಮಾಜಿ ಸಚಿವರು ಆದಂಥ ತನ್ವೀರ್ ಸೇಠ್ ಸಾಹೇಬರು ಮತ್ತು ನಮ್ಮ ಈ ಭಾಗದ ಮಾಜಿ ಮಹಾಪೌರರಾದಂಥ ಹ್ಯಾಟ್ರಿಕ್ ನಗರ ಪಾಲಿಕಾ ಸದಸ್ಯರಾದಂಥ ಮಾಜಿ ಹ್ಯಾಟ್ರಿಕ್ ನಗರ ಪಾಲಿಕಾ ಸದಸ್ಯರಾದಂಥ ಸಂದೇಶ್ ಅಣ್ಣವರು ಮತ್ತು ನಮ್ಮ ಈ ಭಾಗದಲ್ಲಿ ಈಗ ಇಲ್ಲಿ ತಾನೇ ನಮ್ಮನ್ನು ಆಳಿದಂಥ ಸತ್ಯಣ್ಣ ಅವರು ಕೂಡ ಈ ಒಂದು ವೇದಿಕೆಗೆ ತ್ರಿಮೂರ್ತಿಗಳಾಗಿ ನಮ್ಮ ಈ ಒಂದು ಸಭೆ ಮತ್ತು ಈ ಒಂದು ಸಮಾರಂಭನ ಕಳೆ ಕಟ್ಟಿದೆ. ಅವರಿಗೆ ಹೃತ್ಪೂರ್ವಕವಾದಂಥ ಮೊದಲನೇದಾಗಿ ಎಲ್ಲರಿಗೂ ನಮ್ಮ ಕರ್ನಾಟಕದ ಎಲ್ಲ ಜನತೆಗೂ ಕನ್ನಡ ರಾಜ್ಯೋತ್ಸವದ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ, ಏನು ಪ್ರತಿ ವರ್ಷ ನಾವಿಲ್ಲಿ ನಮ್ಮ ಸಂಘದ ಮುಖಾಂತರ ಜ್ಯೋತಿಕರ ಸಂಘದ ಮುಖಾಂತರ ನಾವಿಲ್ಲಿ ಪ್ರತಿ ವರ್ಷವೂ ಇಲ್ಲಿ ತಪ್ಪದೇನೆ ಇಲ್ಲಿ ಕನ್ನಡ ರಾಜ್ಯೋತ್ಸವನ ಮಾಡ್ತಾ ಬರ್ತಾ ಇದ್ದೀವಿ. ಈ ವರ್ಷವೂ ಕೂಡ ಅಷ್ಟೇ ವಿಜೃಂಭಣೆಯಿಂದ ನಾವು ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ನಾವೇನು ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಎಲ್ಲರಿಗೂ ಒಂದು ಪತ್ರದ ಮುಖಾಂತರ ಕೊಟ್ಟಿದ್ದೆವು. ಅವರೆಲ್ಲರೂ ಕೂಡ ಬಂದು ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅದಕ್ಕೇ ಅವ್ರಿಗೂ ಕೂಡ ಧನ್ಯವಾದ ತಿಳಿಸ್ತಾ ನಾನು 2 ಮಾತನ್ನ ಮುಗಿಸ್ತೇನೆ. ಸುಮಾರು ವರ್ಷದಿಂದ ಜ್ಯೋತಿಕರ ಸಂಘದಿಂದ ನಾವು ಕನ್ನಡ ರಾಜ್ಯೋತ್ಸವದಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವಾಗ ಪ್ರತಿ ವರ್ಷ ನಾವು ಎಲ್ಲರಿಗೂ ಕರೆಸಿ ನಾವು ಶಾಸಕರು ಇರ್ಬೋದು, ನಾವು ಕಾರ್ಪೊರೇಟರ್ ಆಗಿರ್ಬೋದು, MLA ಅವರು ಎಲ್ಲರೂ ಕರೆಸಿ ನಾವು ನಾವು ಅದ್ದೂರಿಯಾಗಿ ಆಚರಿಸ ಮಾಡ್ತೀವಿ. ಪ್ರತಿ ವರ್ಷ ನಾವು ಇದೇ ಥರ ಎಲ್ಲ ರಾಷ್ಟ್ರೀಯ ಹಬ್ಬಗಳನ್ನ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಕನ್ನಡನ ಈ ಭಾಷೆ ನಾವು ಇಲ್ಲಿ ಹುಟ್ಟಿದ್ದಕ್ಕೆ ಇದನ್ನು ಆಚರಿಸಬೇಕಾದ್ರೆ ನಮ್ಮದು ಇದು ಒಂದು ಕರ್ತವ್ಯ ಅಂತ ನಮ್ಮದು ಒಂದು 2 ಮಾತು. ಮೊದಲನೇದಾಗಿ ಈಗ ನಾವು ಜ್ಯೋತಿ ಯುವಕರ ಸಂಘದ ವತಿಯಿಂದ ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ವರ್ಷ ಕೂಡ ಅದೇ ರೀತಿ ವಿಜೃಂಭಣೆಯಿಂದ ಮಾಡಿದ್ದೀವಿ. ಈ ಸತಿ ಏನು ವಿಶೇಷ ಅಂದರೆ ನಾವು 2025ನೇ ಹೊಸ ಸಾಲಿನ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ಆಯ್ಕೆಯಾಗಿ ಮೊದಲನೇ ಕಾರ್ಯಕ್ರಮ ಆಗಿರುತ್ತೆ ಇದು. ಆದ್ದರಿಂದ ಇದನ್ನು ಕೂಡ ವಿಜೃಂಭಣೆಯಿಂದ ಮಾಡಿದ್ದೀವಿ. ಮುಂದಿನ ಕಾರ್ಯಕ್ರಮಗಳನ್ನ ಹೆಚ್ಚಿನ ರೀತಿಯಲ್ಲಿ ಮಾಡ್ಕೊಂಡು ಬರ್ತೀವಿ. ಕನ್ನಡ ರಾಜ್ಯೋತ್ಸವದಿಂದ ಒಂದೇ ಅಲ್ಲ, ನಾವು ಅಂಬೇಡ್ಕರ್ ಜಯಂತಿ ಆಗ್ಬೋದು, ನ್ಯಾಷನಲ್ ಸೆಲೆಬ್ರೇಷನ್ಗಳು ಏನಿದೆ ಎಲ್ಲನೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಇಲ್ಲಿ ನಮ್ಮ ಏರಿಯಾದ ಇದು ಒಂದು ವೃತ್ತ, ಚಾಮುಂಡೇಶ್ವರಿ ವೃತ್ತ ಅಂತ ಇರೋದು. ಇದರಲ್ಲಿ ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವನ ಪ್ರತಿ ವರ್ಷವೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ವರ್ಷವೂ ಕೂಡ ಅದೇ ರೀತಿ ಮಾಡಿದ್ದೀವಿ. ಅದೇ ರೀತಿ ಜನಗಳು ಕೂಡ ನಮಗೆ ಸಪೋರ್ಟ್ ಮಾಡಿ ನಮ್ಮ ಕಾರ್ಯಕ್ರಮಕ್ಕೆ ದಾನಿಗಳು ಕೂಡ ನಮ್ಮ ಏರಿಯಾದಲ್ಲಿ ಇರುವಂಥ ನಿವಾಸಿಗಳೇ ಏನೇನು ಕಾರ್ಯಕ್ರಮಕ್ಕೆ ಬೇಕೋ ಅದೆಲ್ಲ ಒದಗಿಸಿರ್ತಾರೆ. ಇದೇ ರೀತಿ ನಮಗೆ ನಮ್ಮ ಏರಿಯಾದ ಯಜಮಾನರುಗಳು ಮತ್ತು ಟ್ರಸ್ಟ್ನವರು ಸಂಘಕ್ಕೆ ಏನು ಸಪೋರ್ಟ್ ಮಾಡ್ತಾ ಇದ್ದಾರೆ, ಈ ಥರ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಮೂಡುತ್ತೆ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಸರ್, ಗಾಯತ್ರಿಪುರಂ ಬಡಾವಣೆಯ ಜ್ಯೋತಿ ನಗರ ಯುವಕರು MCC ಕಾಲೋನಿಯಲ್ಲಿ ಸುಮಾರು ವರ್ಷಗಳಿಂದ ಕನ್ನಡ ರಾಜ್ಯೋತ್ಸವನ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾಯಿದ್ದಾರೆ. ನಾನು ಸುಮಾರು 2001ನೇ ಇಸ್ವಿಯಿಂದನೂ ನಾನು ನಗರ ಪಾಲಿಕೆ ಸದಸ್ಯನಾಗಿ ಮೇಯರ್ ಆಗಿ ಈ ಭಾಗದಲ್ಲಿ ಕನ್ನಡ ರಾಜ್ಯೋತ್ಸವನ ಇಡೀ ಮೈಸೂರಲ್ಲಿ ವಿಶೇಷವಾದಂಥದ್ದು ಈ MCC ಕಾಲೋನಿಯವ್ರು ಮಾಡ್ತಾಯಿದ್ದಾರೆ. ಯಾಕೆಂದರೆ ಇವರ ಮಾತೃಭಾಷೆ ಅವ್ರದ್ದು ಬೇರೆ ಇದ್ರೂ ಸುಧಾ ಕನ್ನಡಕ್ಕೆ ಅವರ ಮಾತೃಭಾಷೆಗೆ ಏನು ಗೌರವ ಕೊಡ್ತಾರೋ ಅದಕ್ಕಿಂತ ಹೆಚ್ಚಿನ ಗೌರವವನ್ನು ಈ ಕನ್ನಡದ ನೆಲದಲ್ಲಿ ಬದುಕ್ತಾ ಇದ್ದೀವಿ. ಈ ಕನ್ನಡದ ನೆಲ, ಜಲ, ಮಣ್ಣಲ್ಲಿ ಬದುಕ್ತಾ ಇರೋದ್ರಿಂದ ಭಾಳ ವಿಶೇಷವಾಗಿ ಈ ಭಾಗದಲ್ಲಿ, ಅದರಲ್ಲೂ ವಿಶೇಷವಾಗಿ ಇಡೀ ನರಸಿಂಹರಾಜ ಕ್ಷೇತ್ರದಲ್ಲಿ ಮೈಸೂರಲ್ಲಿ ವಿಶೇಷವಾಗಿ ನಮ್ಮ ಯುವಕರು MCC ಕಾಲೋನಿಯವ್ರು ಮಾಡ್ತಾಯಿದ್ದಾರೆ. ಪ್ರತಿಯೊಬ್ಬರು ಅವರವರ ಮಾತೃಭಾಷೆ ಗೌರವ ಕೊಡಬೇಕಾದದ್ದು ಧರ್ಮ. ಆದರೆ ನಾವು ಎಲ್ಲಿ ವಾಸ ಮಾಡ್ತೀವಿ, ಯಾವ ನೆಲದಲ್ಲಿ ಬದುಕ್ತಾ ಇದ್ದೀವಿ, ಅಲ್ಲಿ ಆ ನೆಲಕ್ಕೆ ಆ ಭಾಷೆಗೆ ಗೌರವ ಕೊಟ್ಕೊಂಡು ಬದುಕುವಂಥದ್ದನ್ನು ಇವರು ಮಾದರಿಯಾಗಿ ಮೈಸೂರು ನಗರಕ್ಕೆ ತೋರಿಸ್ತಾ ಇದ್ದಾರೆ. ಅದರಿಂದ ವಿಶೇಷವಾಗಿ ಈ ಕನ್ನಡ ಮೊದಲಿಗೆ ನಮ್ಮ ಕನ್ನಡ ನಾಡಿನ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಈ ನಾಡಿನ ಜನತೆಗೆ ಅರ್ಪಿಸ್ತಾ ಇದ್ದೀನಿ. ನಮ್ಮ ಈ ಒಂದು ಕನ್ನಡ ರಾಜ್ಯೋತ್ಸವ ಇವತ್ತಿಗೆ ಕನ್ನಡ ನಾಡಿನ ಕರ್ನಾಟಕದಲ್ಲಿ 70ನೇ ವರ್ಷಕ್ಕೆ ಕಾಲಿಟ್ಟಿದೆ.
ಈ ಒಂದು 70ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಕರ್ನಾಟಕ ರಾಜ್ಯ ಸರ್ಕಾರ ವಿಜೃಂಭಣೆಯಿಂದ ವಿಭಿನ್ನ ರೀತಿಯಲ್ಲಿ ಆಚರಿಸಿ ಇವತ್ತು ನವೆಂಬರ್ 1ನೇ ತಾರೀಕು ಪ್ರಾರಂಭ ಆಗೋದು 30ನೇ ತಾರೀಕುವರೆಗೂ ಇಡೀ ಕರ್ನಾಟಕ ರಾಜ್ಯದ ಮಹಾಜನರು ಎಲ್ಲ ಜನತೆಗಳು ಎಲ್ಲ ಕಡೆನೂ ಆಚರಿಸ್ಕೊ ಬರ್ತಾರೆ ವಿಜೃಂಭಣೆಯಿಂದ. ಇದಕ್ಕೆ ಸಂತೋಷ ಆಗ್ತದೆ. ನಮ್ಮ ಸಾವಿರ